40, 50, 60 ವರ್ಷ ವಯಸ್ಸಿನ ಹಿರಿಯರಿಗೆ ವಿಶೇಷ ಸಲಹೆಗಳು. ಸ್ನೇಹಿತರೆ, 2 ನಿಮಿಷ ಸಮಯ ಮಾಡಿಕೊಂಡು ವಿಡಿಯೋವನ್ನು ತಾಳ್ಮೆಯಿಂದ ಪೂರ್ತಿ ವೀಕ್ಷಿಸಿ. ಮೊದಲನೆಯ ಸಲಹೆ, ನಿಮಗೆ ಬಾಯಾರಿಕೆ ಇಲ್ಲದಿದ್ದರೂ ಅಥವಾ ಅವಶ್ಯಕತೆ ಇಲ್ಲದಿದ್ದರೂ ಸಹ ಯಾವಾಗಲೂ ದಿನಕ್ಕೆ ಕನಿಷ್ಠ 2 ಲೀಟರ್ ಅಂದರೆ ದಿನಕ್ಕೆ 8 ಗ್ಲಾಸ್ ನೀರನ್ನು ಕುಡಿಯಿರಿ. ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳು ಮತ್ತು ಅವುಗಳಲ್ಲಿ ಹೆಚ್ಚಿನವು ದೇಹದಲ್ಲಿ ನೀರಿನ ಕೊರತೆಯಿಂದಾಗಿಯೇ ಬರುವವು. 2ನೇ ಸಲಹೆ, ಸಾಧ್ಯವಾದಷ್ಟು ಕೆಲಸವನ್ನು ಮಾಡಿ. ನಡಿಗೆ, ಈಜು ಅಥವಾ ಯಾವುದೇ ರೀತಿಯ ಕ್ರೀಡೆಯಂತಹ ದೇಹದ ಚಲನೆ ಇರಬೇಕು. 3ನೇ ಸಲಹೆ, ಕಡಿಮೆ ತಿನ್ನಿ. ಹೆಚ್ಚು ತಿನ್ನುವ ಹಂಬಲವನ್ನು ಬಿಡಿ, ಏಕೆಂದರೆ ಅದು ಎಂದಿಗೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಿಮ್ಮನ್ನು ವಂಚಿತಗೊಳಿಸಬೇಡಿ, ಆದರೆ ಪ್ರಮಾಣವನ್ನು ಕಡಿಮೆ ಮಾಡಿ. ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಭರಿತ ಆಹಾರಗಳನ್ನು ಹೆಚ್ಚು ಬಳಸಿ. ಚೆನ್ನಾಗಿ ನಿದ್ರಿಸಿ. ನಿದ್ರೆಯನ್ನು ತ್ಯಜಿಸಬೇಡಿ. ನಿದ್ರೆ ಉತ್ತಮ ಆರೋಗ್ಯದ ಅಂಶವಾಗಿದೆ. 4ನೇ ಸಲಹೆ, ವಾಹನವನ್ನು ಅಗತ್ಯವಿದ್ದರೆ ಮಾತ್ರ ಬಳಸಿ ಮತ್ತು ವಾಹನವನ್ನು ಚಲಾಯಿಸುವಾಗ ನಿಧಾನವಾಗಿ ಚಲಾಯಿಸಿ. ಎಲ್ಲಾದರೂ ಹೊರಡಬೇಕಾದರೆ ಯಾರನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಹೋಗಿ. 5ನೇ ಸಲಹೆ, ಕೋಪವನ್ನು ಬಿಟ್ಟು ಬಿಡಿ. ಚಿಂತಿಸುವುದನ್ನು ನಿಲ್ಲಿಸಿ. ವಿಷಯಗಳನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಿ. ತೊಂದರೆಯ ಸಂದರ್ಭಗಳಲ್ಲಿ ನಿಮ್ಮನ್ನು ನೀವೇ ಸಮಾಧಾನಗೊಳಿಸಬೇಕು, ಇಲ್ಲವೆಂದರೆ ಅವು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುವವು. 6ನೇ ಸಲಹೆ, ಸಕಾರಾತ್ಮಕ ಜನರೊಂದಿಗೆ ಮಾತನಾಡಿ ಮತ್ತು ಅವರ ಮಾತುಗಳನ್ನು ಆಲಿಸಿ. 7ನೇ ಸಲಹೆ, ಮೊದಲನೆಯದಾಗಿ ಹಣದ ಮೇಲಿನ ಬಾಂಧವ್ಯವನ್ನು ಬಿಟ್ಟುಬಿಡಿ. ನಿಮ್ಮ ಸುತ್ತಲಿರುವ ಜನರೊಂದಿಗೆ ಸಂಪರ್ಕ ಸಾಧಿಸಿ. ನಗು ಮುಖದಿಂದ ಮಾತನಾಡಿ. ಯಾವಾಗಲೂ ಖುಷಿಯಾಗಿರಲು ಪ್ರಯತ್ನಿಸಿ. 8ನೇ ಸಲಹೆ, ಹಣ, ಸ್ಥಾನ, ಪ್ರತಿಷ್ಠೆ, ಅಧಿಕಾರ, ಸೌಂದರ್ಯ, ಜಾತಿ ಮತ್ತು ಪ್ರಭಾವ ಇವೆಲ್ಲವೂ ಅಹಂಕಾರವನ್ನು ಹೆಚ್ಚಿಸುತ್ತವೆ. ನಮ್ರತೆಯು ಜನರನ್ನು ಹತ್ತಿರ ತರುತ್ತದೆ. 9ನೇ ಸಲಹೆ, ನಿಮ್ಮ ಕೂದಲು ಬಿಳಿಯಾಗಿದ್ದರೆ ಅದು ಜೀವನದ ಅಂತ್ಯ ಎಂದರ್ಥವಲ್ಲ, ಆದರೆ ಜೀವನ ಸಾಗರದ ಅನುಭವ ನಿಮಗಿದೆ ಎಂದರ್ಥ. ಇದು ಉತ್ತಮ ಜೀವನಕ್ಕೆ ನಾಂದಿ. ಆಶಾವಾದಿಯಾಗಿರಿ. ನೆನಪಿನೊಂದಿಗೆ ಬದುಕಿ, ಪ್ರಯಾಣಿಸಿ, ಆನಂದಿಸಿ, ನೆನಪುಗಳನ್ನು ರಚಿಸಿ. 10ನೇ ಸಲಹೆ, ನಕಾರಾತ್ಮಕ ವಾತಾವರಣದಿಂದ ದೂರವಿರಿ. ನಿಮ್ಮ ಮುಖದಲ್ಲಿ ಪುಟ್ಟ ನಗುವನ್ನು ಇರಿಸಿ. ಎಷ್ಟೇ ದೊಡ್ಡ ಕಷ್ಟವಿದ್ದರೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಕಷ್ಟ ಬಂದಾಗ ಸಹಾಯ ಕೇಳುವ ಮುನ್ನ 1000 ಬಾರಿ ಯೋಚನೆ ಮಾಡಿ, ಯಾಕೆಂದರೆ ಕೆಲವೊಬ್ಬರಿಗೆ ನೀವು ಕಷ್ಟದಲ್ಲಿದ್ದರೆ ಅವರಿಗೆ ತುಂಬಾ ಸಂತೋಷ ಉಂಟಾಗುತ್ತದೆ. ನೆನಪಿರಲಿ, ಕಷ್ಟದ ಭಾರ ಸ್ವಲ್ಪ ಸಮಯ ಇರುತ್ತದೆ. ಸಮಯ ಕಳೆದ ಹಾಗೆ ಎಲ್ಲ ಸರಿ ಹೋಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.